ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವೆಲ್ಲರೂ ಕೂಡ ಓದಿಕೊಳ್ಳೋಣ. 2 ಅರಸುಗಳ ಪುಸ್ತಕ 20ನೇ ಅಧ್ಯಾಯ 1ನೇ ವಾಕ್ಯ. 2 Kings ಚಾಪ್ಟರ್ 20 ವರ್ಸ್ 1. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯೂ ಆದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಯಾಕಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಹಲ್ಲೆಲೂಯ. ನೋಡಿರಿ, ಇಲ್ಲಿ ನೋಡುವಾಗ ನಾವು ನೋಡುವಂತಹ ಗಮನಿಸಬೇಕಾದ ಒಂದು ಕಾರ್ಯ ಯಾವುದು ಎಂಬುದಾಗಿ ನೋಡುವಾಗ, ಅರಸನಾದ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದಿದ್ದನು. ಅವನು ಉಳಿಯುವ ಹಾಗಿಲ್ಲ, ಸಾಯಬೇಕಾದ ಒಂದು ಪರಿಸ್ಥಿತಿ. ಇನ್ನೊಂದು ಭಾಷಾಂತರದಲ್ಲಿ ಬೈಬಲ್ ಹೇಳುತ್ತದೆ, ಅವನು ತೀರಿ ಅಂದರೆ ಅರ್ಧ ಸತ್ತು ಹೋದ ಹಾಗೆ, ಈ ವಾಸ್ ಆಲ್ಮೋಸ್ಟ್ ಡೆಡ್. ಅಂತಹ ಒಂದು ಡೆಡ್ಲಿ ಇಲ್ನೆಸ್ ಅಂದರೆ ಸಾವಿಗೆ ಸಾಯಬೇಕಾದ ಮರಣಕರ ಅಥವಾ ಅಂತಹ ಒಂದು ಮರಣ ತರುವಂತಹ, ಮರಣಕ್ಕೆ ಗುರಿ ಮಾಡುವಂತಹ ಬೇರೆ ದಾರಿ ಇಲ್ಲ, ಉಳಿಯುವ ಹಾಗೆ ಇಲ್ಲ, ಸ್ಪಷ್ಟವಾಗಿ ಬೈಬಲ್ ಹೇಳುತ್ತಾ ಇದೆ. ಆಗ ಇಂತಹ ಒಂದು ಸುದ್ದಿ ಹಿಜ್ಕೀಯನಿಗೆ ಬಂದಾಗ ನೋಡಿರಿ, ಅವನು ಏನು ಮಾಡಿದನು? ಪ್ರಾರ್ಥನೆ ಮಾಡಲು ಶುರು ಮಾಡಿದನು. ಇವತ್ತು ಕೂಡ ನಮ್ಮ ಜೀವನದಲ್ಲಿ ಒಂದು ವೇಳೆ ಇಂತಹ ಒಂದು ಪರಿಸ್ಥಿತಿ ಇದೆಯಾ? ಒಂದು ವೇಳೆ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮವರ ಒಂದು ಜೀವನದಲ್ಲಿ ಮರಣಕ್ಕೆ ಸಂಬಂಧಪಟ್ಟ ಒಂದು ರೋಗ, ಮರಣಾತ್ಮಕ ರೋಗ, ಅದಕ್ಕೆ ಮರಣನೇ ಕೊನೆ, ಬೇರೆ ದಾರಿ ಇಲ್ಲ, ಉಳಿಯುವ ಹಾಗೆ ಇಲ್ಲ, ದೆರ್ ಇಸ್ ನೋ ಚಾನ್ಸ್, ದೆರ್ ಇಸ್ ನೋ ವೇ ಎಂಬುದಾಗಿ, ದೆರ್ ಇಸ್ ನೋ ಟ್ರೀಟ್ಮೆಂಟ್, ಯಾವ ಒಂದು ಚಿಕಿತ್ಸೆ ಇಲ್ಲ, ಯಾವ ಸರ್ಜರಿ ಇಲ್ಲ, ಸರ್ಜರಿ ಮಾಡಿದ್ರೂ ಮರಣನೇ ಎಂಬ ಒಂದು ಪರಿಸ್ಥಿತಿಯಲ್ಲಿ ಯಾರಾದರೂ ಇರುವುದಾದರೆ ಇದನ್ನು ನೋಡಿರಿ. ಹಲ್ಲೆಲೂಯಾ. ದೇವರು ಯೆಶಾಯನ ಮುಖಾಂತರವಾಗಿ ಹಿಜ್ಕೀಯನಿಗೆ ಹೇಳುತ್ತಾ ಇದ್ದಾನೆ, ಈ ರೀತಿಯಾದ ನಿನ್ನ ಪರಿಸ್ಥಿತಿ ಆಗಿದೆ, ನೀನು ನಿನ್ನ ಮನೆಯನ್ನು ಸರಿ ಮಾಡು, ನಿನ್ನ ವ್ಯವಸ್ಥೆಯನ್ನು ಸರಿ ಮಾಡು. ಒಂದು ವೇಳೆ ಡಾಕ್ಟರ್ಗಳು ಹೇಳಿರಬಹುದು, ನೀವೆಲ್ಲ ಮಾಡಬೇಕಾದ ಕಾರ್ಯಗಳನ್ನು ಮಾಡಿರಿ, ಹೇಳಬೇಕಾದ ಜನರಿಗೆ ಹೇಳಿಬಿಡ್ರಿ, ಇನ್ನು ಮುಂದೆ ಬದುಕುವ ಹಾಗಿಲ್ಲ, ಉಳಿಯುವ ಹಾಗಿಲ್ಲ. ಡಸ್ ದ ರಿಪೋರ್ಟ್ ಸೇ ಲೈಕ್ ದ್ಯಾಟ್? ಡಸ್ ದ ಮೆಡಿಕಲ್ ಡೈಗ್ನೋಸಿಸ್, ಅದರ ಒಂದು ತಪಾಸಣೆ ಮಾಡಿದ ಕಾರ್ಯಗಳು ಹೇಳುತ್ತಾ ಇದೆಯಾ? ಹಲ್ಲೆಲೂಯಾ. ದೇವರು ಇಲ್ಲಿ ಹಿಜ್ಕೀಯನಿಗೆ ದೇವರೇ ಹೇಳಿದರೂ ಕೂಡ ದೇವರು ಅದನ್ನು ಬದಲಿ ಮಾಡಿದರು. ದೇವರು ಕಾರಣವಿಲ್ಲದೆ ಯಾವ ಸುದ್ದಿಯನ್ನು ನಮಗೆ ಹೇಳುವುದಿಲ್ಲ. ದೇವರು ನಮ್ಮನ್ನು ಎಚ್ಚರಿಸುವ ದೇವರು, ದೇವರು ನಮ್ಮ ಸಂಗಡ ಮಾತನಾಡುವ ದೇವರಾಗಿದ್ದಾರೆ. ಇವತ್ತು ಕೂಡ ನಿಮ್ಮ ಸಂಗಡ ಮಾತನಾಡುತ್ತಾ ಇದ್ದಾರೆ. ಒಂದು ವೇಳೆ ಮರಣದ ಅವಸ್ಥೆ, ಮರಣದ ಹಾದಿ, ಮರಣದ ಒಂದು ವಿಷಯದಲ್ಲಿ ನೀವು ಇರುವುದಾದರೆ, ಮರಣಕರವಾದ ಕ್ಯಾನ್ಸರ್ ರೋಗ, ಅಯ್ಯೋ ಈ ಕ್ಯಾನ್ಸರ್ ರೋಗ ಬಂದುಬಿಟ್ಟಿದೆ ಎಂಬುದಾಗಿ ಮರಣ ಭಯದಲ್ಲಿ ಇದ್ದೀರಾ? ಹಲ್ಲೆಲೂಯಾ. ಇವತ್ತು ನಾವು ಪ್ರಾರ್ಥನೆ ಮಾಡೋಣ. ಹಿಜ್ಕೀಯನು ಪ್ರಾರ್ಥನೆ ಮಾಡಲು ಶುರು ಮಾಡಿದಾಗ, ಹಲ್ಲೆಲೂಯಾ, ಓ ಹಲ್ಲೆಲೂಯಾ, ಪ್ರಾರ್ಥನೆ ಮಾಡೋಣವ. ಕಣ್ಣು ಮುಚ್ಚಿ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಓ ನಮ್ಮವರಿಗಾಗಿ ಪ್ರಾರ್ಥನೆ ಮಾಡೋಣ, ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ಒಂದು ವೇಳೆ ಇಂತಹ ಪರಿಸ್ಥಿತಿಯಲ್ಲಿ ಯಾರಾದರೂ ಇರುವುದಾದರೆ, ಇಂಥ ಕಾಯಿಲೆ ನನಗೆ ಬಂದುಬಿಟ್ಟಿದೆ, ಇದಕ್ಕೆ ಕೊನೆ ಬರೀ ಮರಣ ಎಂಬುದಾಗಿ, ಅಂತಹ ಒಂದು ಹಲ್ಲೆಲೂಯಾ ಕಷ್ಟ, ಒಂದು ಇಕ್ಕಟ್ಟು, ಒಂದು ನೋವು, ಒಂದು ಸಂಕಟದಲ್ಲಿ ಇರಬಹುದು, ಭಯದಲ್ಲಿ ಇರಬಹುದು. ಇವತ್ತು ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ನಂಬಿಕೆಯಿಂದ, ವಿಶ್ವಾಸದಿಂದ ದೇವರ ಮರಣದ ಕಟ್ಟುಗಳನ್ನು ಮುರಿದು ಅಕಾಲ ಮರಣಗಳನ್ನು ದೇವರು ರದ್ದು ಮಾಡಿ, ಹಲ್ಲೆಲೂಯಾ, 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 ನಿಮ್ಮ ಸಮಯ ಬರುವ ತನಕ, ಹಲ್ಲೆಲೂಯಾ, ದೇವರ ಸಮಯ ಬರುವ ತನಕ ಯಾವುದು ನಿಮ್ಮ ಜೀವವನ್ನು, ನಿಮಗೆ ಮರಣವನ್ನು ತರಲು ಆಗುವುದಿಲ್ಲ, ನಿಮ್ಮ ಜೀವನ ತೆಗೆಯಲು ಆಗುವುದಿಲ್ಲ. ಜೀವ ಮರಣ ಎರಡು ದೇವರ ಕೈಯಲ್ಲಿದೆ. ಹಲ್ಲೆಲೂಯಾ. ಬದುಕಿಸುವವನು, ಉಳಿಸುವವನು, ರಕ್ಷಿಸುವವನು, ಕೊಲ್ಲುವವನು ದೇವರು. ಹಲ್ಲೆಲೂಯಾ. ದೇವರ ಪಾದವನ್ನು ಹಿಡಿದು ಆ ದೇವರ ಮುಖವನ್ನು ನೋಡಿ ಪ್ರಾರ್ಥನೆ ಮಾಡೋಣ. ಎಲ್ಲ ರೋಗಗಳಿಂದ ಬಿಡುಗಡೆ ಆಗಲಿ. ಮರಣಕರವಾದ ರೋಗ, ಮರಣಕರವಾದ ವ್ಯಾಧಿ, ಮರಣಕರವಾದ ಹಾಸಿಗೆ ಬದಲಾಗಲಿ ಯೇಸುವಿನ ನಾಮದಲ್ಲಿ.
ಈಗಲೇ ಅಂತಹ ಪರಿಸ್ಥಿತಿಗಳಲ್ಲಿ ದೇವರ ದಯೆ, ದೇವರ ಕರುಣೆ, ದೇವರ ಹಸ್ತ ಇಳಿದು ಬರಲಿ. ಹಾಲೆಲೂಯ ಇಳಿದು ಬರಲಿ. ದೇವರ ಮಹಿಮೆ ಇಳಿದು ಬರಲಿ. ದೇವರ ಪ್ರಸನ್ನತೆ ಇಳಿದು ಬರಲಿ. ದೇವರ ಕೈ ಇಳಿದು ಬಂದು ನಿಮ್ಮನ್ನು ಮುಟ್ಟಲಿ. ಎಲ್ಲ ರೋಗಗಳು, ಬಂಧನಗಳು ಬಿಡಿಸಲ್ಪಡಲಿ. ರೋಗಗಳು, ಬೇನೆಗಳು ವಾಸಿಯಾಗಲಿ. ಬಿ ಹೀಲ್ಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. Hallelujah. Every deadly disease, hallelujah, every sickness unto death will disappear, will destroy. Every power of death will be cancelled and destroyed by the power of the Holy Spirit right now. ಈ ಕ್ಷಣದಲ್ಲೇ ಎಲ್ಲ ರೋಗದ ಕೊಂಡಿಗಳು, ಮರಣವೇ ಇನ್ನು ಕೊಂಡಿ ಮುರಿಯಲ್ಪಡಲಿ. ಅಕಾಲ ಮರಣಗಳು ರದ್ದಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಹಾಲೆಲೂಯ. ಹಾಲೆಲೂಯ. ಇವತ್ತು ದೇವರು ನಿಮ್ಮ ಎಲ್ಲ ಮರಣದ ಅವಸ್ಥೆಗಳನ್ನು ಬದಲಿ ಮಾಡುವ ದೇವರಾಗಿದ್ದಾರೆ. ಅಲ್ಲಿ ನಂಬ್ರಿ, ದೇವರ ಮಹಿಮೆಯನ್ನು ನೋಡುವಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.